Good afternoon, dear students. Financial Management, BCom 5th semester, Kuvempu University. Session number 26, chapter number 3, Capital Structure. In previous session, we have discussed the meaning, definition and the features of optimum capital structure. In this session, we are going to learn the meaning of EBIT, that is earning before interest and tax, meaning of EBT, that is earning before tax, meaning of EPS, that is earning per share, and the related formats to calculate this EBIT, EBT and EPS. Okay, let's start with meaning of EBIT. ಈ ಸೆಷನಲ್ಲಿ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಚಾಪ್ಟರ್ನ EBIT, EBT ಮತ್ತು EPS ಅಂತ ಏನು ಶಾರ್ಟ್ ಫಾರ್ಮಲ್ಲಿ ಕರಿತೀವಿ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಅರ್ನಿಂಗ್ ಪರ್ ಶೇರ್ ಅನ್ನೋ ಕಾನ್ಸೆಪ್ಟನ್ನ ಕಲಿತೀವಿ. ಮತ್ತು ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನಾವು ಕಲಿತೀವಿ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ಸ್ ವಿತ್ ಮೀನಿಂಗ್ ಆಫ್ EBIT. EBITಯ ಮೀನಿಂಗನ್ನು ಮೂಲಕ ನಾವು ತಿಳ್ಕೊಳ್ಳೋಣ. ಸೊ EBIT ಇದರ ಫುಲ್ ಫಾರ್ಮ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಸೊ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್, EBIT is an indicator of a company's profitability. So EBIT ಅನ್ನೋದೇನಿದೆ, it's an indicator of company's profitability. It depicts the profitability of the firm. ನಿಮ್ಮ ಬಿಸ್ನೆಸ್ನ ಪ್ರಾಫಿಟಬಿಲಿಟಿ ಎಷ್ಟಿದೆ, ಏನಿದೆ ಅಂತ ಹೇಳಿ ಇದು ಇಂಡಿಕೇಟ್ ಮಾಡುತ್ತೆ. EBIT ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ ರೆವಿನ್ಯೂ ಮೈನಸ್ ಎಕ್ಸ್ಪೆನ್ಸಸ್ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್ ಆ್ಯಂಡ್ ಇಂಟ್ರೆಸ್ಟ್. ಸೊ EBITನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ರೆವಿನ್ಯೂ, ಕಂಪನಿಗೆ ಬರ್ತಾ ಇರತಕ್ಕಂಥ ರೆವಿನ್ಯೂ, ದಟ್ ಈಸ್ ಸೇಲ್ಸ್ ಮೈನಸ್ ಎಕ್ಸ್ಪೆನ್ಸಸ್. ಯಾವ್ಯಾವ ಎಕ್ಸ್ಪೆನ್ಸಸ್ ಇದೆಯೋ ಎಲ್ಲ ಎಕ್ಸ್ಪೆನ್ಸಸ್ಸು, ಆದರೆ ಟ್ಯಾಕ್ಸ್ ಮತ್ತು ಇಂಟ್ರೆಸ್ಟ್ನ ಬಿಟ್ಟು ಏನೇನು ವೇರಿಯಬಲ್ ಕಾಸ್ಟ್ ಬರುತ್ತೆ, ಏನೇನೋ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಏನು ಕರಿತೀವಿ ನಾವು. ಸೊ ಕಂಪ್ಲೀಟಾಗಿ ಕಂಪನಿಯ ಎಲ್ಲ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಏನು ಕರಿತೀವಿ ಅವನ್ನೆಲ್ಲ ಲೆಸ್ ಮಾಡಿ, ಬಟ್ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್ ಆ್ಯಂಡ್ ಇಂಟ್ರೆಸ್ಟ್, ಇದಿಷ್ಟನ್ನು ಲೆಸ್ ಮಾಡಿ ಬರುತ್ತಲ್ವಾ, ಸೊ ಅದನ್ನೇ ನಾವೇನಂತ ಕರಿತೀವಿ, EBIT ಅಂತ ಕರಿತೀವಿ. ಸೊ EBIT ಈಸ್ ಆಲ್ಸೋ ರೆಫರ್ ಟು ಆ್ಯಸ್ ಆಪರೇಟಿಂಗ್ ಪ್ರಾಫಿಟ್ ಆರ್ ಆಪರೇಟಿಂಗ್ ಅರ್ನಿಂಗ್. ಆಪರೇಟಿಂಗ್ ಅರ್ನಿಂಗ್ ಅಂತಲೂ ಕರಿತೀವಿ, ಇದನ್ನು ಆಪರೇಟಿಂಗ್ ಪ್ರಾಫಿಟ್ ಅಂತಲೂ ಕರಿತೀವಿ. ಸೊ ನಾವೇನು ಮಾಡಬೇಕು ಹಾಗಾದರೆ EBITನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಸೇಲ್ಸ್ ಮೈನಸ್ ಆಲ್ ದ ಎಕ್ಸ್ಪೆನ್ಸಸ್ ಬಟ್ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್ ಆ್ಯಂಡ್ ಇಂಟ್ರೆಸ್ಟ್. ಓಕೆನಾ? ಸೊ ಹಾಗಾಗಿ ಇದನ್ನು ನಾವು ಆಪರೇಟಿಂಗ್ ಅರ್ನಿಂಗ್ ಅಂತಲೂ ಕರಿತೀವಿ, ಆಪರೇಟಿಂಗ್ ಪ್ರಾಫಿಟ್ ಅಂತಲೂ ಕರಿತೀವಿ, ಆ್ಯಂಡ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತಲೂ ಕರಿತೀವಿ. ಪ್ರಾಫಿಟ್ ಬಟ್ ಬಿಫೋರ್ ಡಿಡಕ್ಟಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್, ಇಂಟ್ರೆಸ್ಟ್ನ ಟ್ಯಾಕ್ಸ್ನ ಲೆಸ್ ಮಾಡೋದಕ್ಕಿಂತ ಮುಂಚೆ ಬರೋ ಪ್ರಾಫಿಟ್ನ ನಾವು EBIT ಅಂತ ಕರಿತೀವಿ. ಇದು ಕಂಪನಿಯ ಪ್ರಾಫಿಟಬಿಲಿಟಿನ ಇಂಡಿಕೇಟ್ ಮಾಡುತ್ತೆ. ಓಕೆನಾ? ಇದನ್ನು ಶಾರ್ಟ್ ಫಾರ್ಮಲ್ಲಿ EBIT ಅಂತ ಕರೀತಾರೆ. ಹೀಗಂದ್ರೆ EBIT ಸ್ಟ್ಯಾಂಡ್ಸ್ ಫಾರ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ನೆಕ್ಸ್ಟು EBT. ಸೊ EBITಯ ನೆಕ್ಸ್ಟ್ ಸ್ಟೆಪ್ ಇದು EBT. ಓಕೆನಾ? ಹಾಗಂದರೆ ಈಗೇನು ನಾನು ಹೇಳಿದ್ನಲ್ಲ ಇಷ್ಟೋ ತನಕ, ಏನು ಸೇಲ್ಸ್ ರೆವಿನ್ಯೂ ಅಲ್ಲಿ ಲೆಸ್ ಆಲ್ ದ ಎಕ್ಸ್ಪೆನ್ಸಸ್ ಮಾಡ್ತೀವಲ್ವಾ, ಆಲ್ ದ ಎಕ್ಸ್ಪೆನ್ಸಸ್ ಮಾಡ್ತಿದ್ದಂಗೆ ನಮಗೆ ಸಿಗೋದೇನೋ EBIT ಸಿಗುತ್ತೆ. ಇಲ್ಲಿ ಒಂದು ವರ್ಡ್ ಕಮ್ಮಿ ಆಗಿದೆ ನೋಡಿ, EBIT ಇದ್ದಿದ್ದು EBT ಆಗಿದೆ. ದಟ್ ಮೀನ್ಸ್ ಹಿಯರ್ ದ ಇಂಟ್ರೆಸ್ಟ್ ಹ್ಯಾಸ್ ಬೀನ್ ಡಿಡಕ್ಟೆಡ್. ಇಂಟ್ರೆಸ್ಟ್ನ ಇಲ್ಲಿ ಲೆಸ್ ಮಾಡಿದ್ದೀವಿ ನಾವು. ಅಲ್ಲಿ ಇಂಟ್ರೆಸ್ಟ್ ಟ್ಯಾಕ್ಸ್ನ ಲೆಸ್ ಮಾಡೋದಕ್ಕಿಂತ ಮುಂಚೆ ಬಂದಿರೋ ಪ್ರಾಫಿಟ್ನ EBIT ಅಂತ ಕರಿತಿದ್ವಿ. ಇಲ್ಲಿ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಬಟ್ ಆಫ್ಟರ್ ಡಿಡಕ್ಟಿಂಗ್ ಇಂಟ್ರೆಸ್ಟ್ನ ಲೆಸ್ ಮಾಡಿದ್ದೀವಿ, ಬಟ್ ಟ್ಯಾಕ್ಸ್ ಇನ್ನೂ ಲೆಸ್ ಮಾಡಿಲ್ಲ. ಹಾಗಾಗಿ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ನೋಡೋಣ, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಮೆಜರ್ಸ್ ಎ ಕಂಪನೀಸ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್. ಅಲ್ಲಿ EBIT ಏನನ್ನು ನಮಗೆ ಇಂಡಿಕೇಟ್ ಮಾಡ್ತಿತ್ತು, ಪ್ರಾಫಿಟಬಿಲಿಟಿ ಆಫ್ ಬಿಸ್ನೆಸ್ಸು. ಇಲ್ಲಿ ಇಟ್ ಡಿನೋಟ್ಸ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಫ್ ದ ಬಿಸ್ನೆಸ್. ಓಕೆನಾ?
ಯಾಕಂತ ಹೇಳಿದ್ರೆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅನ್ನೋ ವರ್ಡ್ ಯಾಕೆ ಯೂಸ್ ಮಾಡಿದ್ರೆ, ಇಲ್ಲಿ ಇಂಟ್ರೆಸ್ಟು ನಾವು ಆಲ್ರೆಡಿ ಪೇ ಮಾಡಿದ್ದೀವಿ. ಯಾವಾಗಲೂ ಕಂಪನಿ ಆಗಲಿ ಫರ್ಮ್ ಆಗಲಿ ಎಷ್ಟು ರೇಂಜಿಗೆ ಅರ್ನ್ ಮಾಡಬೇಕು ಅಂದರೆ ಅದರ ಡೆಟ್ ಕ್ಯಾಪಿಟಲ್ಗೆ ಬೇಕಾದಂಥ ಆಬ್ಲಿಗೇಷನ್ಸ್ ಆದಂಥ ಇಂಟ್ರೆಸ್ಟನ್ನ ಪೇ ಮಾಡೋಷ್ಟಾದ್ರೂ ಏನು ಮಾಡಿರಬೇಕು, ಪರ್ಫಾರ್ಮ್ ಮಾಡಬೇಕಲ್ವಾ. ಹಾಗಾಗಿ ಇ ಬಿ ಟಿ ಅನ್ನೋದು ಕಂಪನೀಸ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸನ್ನು ತೋರಿಸುತ್ತೆ. ಯಾಕಂದರೆ ನಾವು ಇಂಟ್ರೆಸ್ಟ್ನ ಪೇ ಮಾಡಿದ್ಮೇಲೆ ಉಳಿಯುತ್ತಿದ್ದು ಹಾಗಾಗಿ. ಸೊ ಇಟ್ ಈಸ್ ಅ ಕ್ಯಾಲ್ಕುಲೇಷನ್ ಆಫ್ ಫರ್ಮ್ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸಸ್ ಆರ್ ಟೇಕನ್ ಔಟ್ ಅಲ್ವಾ. ಫರ್ಮ್ನ ಅರ್ನಿಂಗು ಬಟ್ ಟ್ಯಾಕ್ಸನ್ನು ಲೆಸ್ ಮಾಡೋದಕ್ಕಿಂತ ಮುಂಚಿನ ಅರ್ನಿಂಗ್ ಅಂತ ಅರ್ಥ. ದ ಕ್ಯಾಲ್ಕುಲೇಷನ್ ಈಸ್ ರೆವಿನ್ಯೂ ಮೈನಸ್ ಎಕ್ಸ್ಪೆನ್ಸಸ್. ಅಲ್ಲೂ ಕೂಡ ರೆವಿನ್ಯೂ ಮೈನಸ್ ಎಕ್ಸ್ಪೆನ್ಸಸ್ಸು, ಬಟ್ ಎಕ್ಸ್ಕ್ಲೂಡಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸಸ್ ಇತ್ತು, ಬಟ್ ಇಲ್ಲಿ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸಸ್. ಯಾಕಂತ ಹೇಳಿದ್ರೆ ಇಲ್ಲಿ ಇಂಟ್ರೆಸ್ಟ್ನೂ ನಾವು ಲೆಸ್ ಮಾಡಿರ್ತೀವಿ. ಇ ಬಿ ಐ ಟಿಲಿ ಇಂಟ್ರೆಸ್ಟ್ನೂ ಲೆಸ್ ಮಾಡಿರಲ್ಲ, ಟ್ಯಾಕ್ಸ್ನೂ ಲೆಸ್ ಮಾಡಿರಲ್ಲ. ಬಟ್ ಇಲ್ಲಿ ಇಂಟ್ರೆಸ್ಟ್ನ ಲೆಸ್ ಮಾಡಿರ್ತೀವಿ, ಎಲ್ಲ ಎಕ್ಸ್ಪೆನ್ಸಸ್ಸು ಲೆಸ್ ಮಾಡಿರ್ತೀವಿ ರೆವಿನ್ಯೂಲಿ, ಬಟ್ ಟ್ಯಾಕ್ಸ್ ಮಾತ್ರ ಎಕ್ಸ್ಕ್ಲೂಡ್ ಅಂದರೆ ಲೆಸ್ ಮಾಡಿರಲ್ಲ. ಓಕೆನಾ. ಸೊ ಇ ಬಿ ಟಿ ಈಸ್ ಎ ಲೈನ್ ಐಟಮ್ ಆನ್ ಎ company's income statement. It shows a company's earnings with the cost of goods sold, interest, depreciation, general and administrative expenses and other operating expenses deducted from gross sales. ನೋಡಿ ಇದೇನನ್ನ ಇಂಡಿಕೇಟ್ ಮಾಡುತ್ತೆ ಅಂದರೆ ಕಂಪನಿಯ ಅರ್ನಿಂಗಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನ ಲೆಸ್ ಮಾಡಿ, ಇಂಟ್ರೆಸ್ಟ್ನ ಲೆಸ್ ಮಾಡಿ, ಡಿಪ್ರಿಸಿಯೇಷನ್ನ ಲೆಸ್ ಮಾಡಿ, ಜನರಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿ, ಆ್ಯಂಡ್ ಅದರ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ್ದು ಇದಾವೋ ಎಲ್ಲ ಎಕ್ಸ್ಪೆನ್ಸಸ್ಸು ಲೆಸ್ ಮಾಡಿರ್ತೀರ, ಬಟ್ ಟ್ಯಾಕ್ಸ್ ಒಂದು ಲೆಸ್ ಮಾಡಿರಲ್ಲ. ಓಕೆನಾ. ಸೊ ಆಗ ಸಿಗೋದೆ ನಿಮಗೇನೋ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್, ಅಂದರೆ ಇನ್ನೂ ಟ್ಯಾಕ್ಸನ್ನು ನಾವು ಲೆಸ್ ಮಾಡಿಲ್ಲ. ಓಕೆನಾ. ಬೇಕಾದರೆ ಇದರ ನೆಕ್ಸ್ಟ್ ಟಾಪಿಕ್ನು ಬೇಕಾದರೆ ಏನಂತ ಕರಿಬೋದು, ಇ ಎ ಟಿ ಅಂತ ಕರಿತೀವಿ ನಾವು. ಓಕೆನಾ. ಇ ಎ ಟಿ ಅಂದ್ರೇನು, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಟ್ಯಾಕ್ಸ್ನೂ ಲೆಸ್ ಮಾಡಿದ್ಮೇಲೆ ಸಿಗೋದು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂಥೇಳಿ, ಅದನ್ನು ನಮಗೆ ನೆಕ್ಸ್ಟ್ ನಾವು ಹೋಗ್ತಾ ಅದನ್ನು ಕಲಿತೀವಿ. ಸೊ ಇದು ಮೀನಿಂಗ್ ಆಫ್ ಇ ಬಿ ಐ ಟಿ ಆ್ಯಂಡ್ ಮೀನಿಂಗ್ ಆಫ್ ಇ ಬಿ ಟಿ. ನೆಕ್ಸ್ಟು ಮೀನಿಂಗ್ ಆಫ್ ಇ ಪಿ ಎಸ್, ದಟ್ ಈಸ್ ಅರ್ನಿಂಗ್ ಪರ್ ಶೇರ್. ಓಕೆನಾ. ಅರ್ನಿಂಗ್ ಪರ್ ಶೇರ್, ಹಿಯರ್ ಶೇರ್ ಮೀನ್ಸ್ ಈಕ್ವಿಟಿ ಶೇರ್. ಓಕೆ. ಹಿಯರ್ ಅರ್ನಿಂಗ್ per share means here shares stands for or shares denotes equity share only. ಓಕೆನಾ. ಬರೀ ಈಕ್ವಿಟಿ ಶೇರ್ ಬಗ್ಗೆ ನಾವು ಇಲ್ಲಿ ಮಾತಾಡೋದು. ಓಕೆನಾ. ಸೊ ಅರ್ನಿಂಗ್ ಪರ್ ಶೇರ್ ಆಫ್ ಆರ್ ಇ ಪಿ ಎಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಮೆಷರ್. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಮೆಷರ್ ವಿಚ್ ಇಂಡಿಕೇಟ್ಸ್ ದ ಪ್ರಾಫಿಟಬಿಲಿಟಿ ಆಫ್ ಎ ಕಂಪನಿ. ಇದೇನನ್ನು ಇಂಡಿಕೇಟ್ ಮಾಡುತ್ತೆ, ಕಂಪನಿಯ ಪ್ರಾಫಿಟಬಿಲಿಟಿನ ಇದು ಇಂಡಿಕೇಟ್ ಮಾಡುತ್ತೆ. It is calculated by dividing the company's net income with its total number of outstanding shares. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕಂಪನಿಯ ನೆಟ್ ಇನ್ಕಮ್ ಅಂತ ಹೇಳಿದ್ರೆ ಇಲ್ಲಿ ತುಂಬ ದೊಡ್ಡ ಬ್ರಾಡ್ ಮೀನಿಂಗ್ ಇದೆ. ಇಲ್ಲಿ ನೆಟ್ ಇನ್ಕಮ್ ಅಂದರೆ ಇಷ್ಟು ಗಮನಿಸಿರ್ರಿ. ಇ ಬಿ ಐ ಟಿ ಅಂತ ನೀವೇನು ಕ್ಯಾಲ್ಕುಲೇಟ್ ಮಾಡ್ತೀರಿ, ಇ ಬಿ ಐ ಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಕಂಪನಿಯ ರೆವಿನ್ಯೂ ಅಲ್ಲಿ ಲೆಸ್ ಆಲ್ ದ ಎಕ್ಸ್ಪೆನ್ಸಸ್, ಯಾವ್ಯಾವುದನ್ನು ಬಿಟ್ಟು ಇಂಟ್ರೆಸ್ಟ್ ಮತ್ತು ಟ್ಯಾಕ್ಸ್ನ ಬಿಟ್ಟು ಇ ಬಿ ಐ ಟಿ ಸಿಗುತ್ತೆ. ಸೊ ಇ ಬಿ ಐ ಟಿಲಿ ಇಂಟ್ರೆಸ್ಟ್ನ ಲೆಸ್ ಮಾಡಿದ್ರೆ ಇ ಬಿ ಟಿ ಸಿಗುತ್ತೆ. ಇ ಬಿ ಟಿಲಿ ಟ್ಯಾಕ್ಸನ್ನ ಲೆಸ್ ಮಾಡಿದ್ರೆ ನಿಮಗೆ ಇ ಎ ಟಿ ಸಿಗುತ್ತೆ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅನ್ನೋ ಸಿಗುತ್ತೆ. ಆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸಲ್ಲಿ ನೀವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಕೊಡಬೇಕಾದಂತಹ ಏನು ಇಂಟ್ರೆಸ್ಟ್ ಇರುತ್ತೋ, ಅವ್ರಿಗೆ ಕೊಡೋದು ಫಿಕ್ಸ್ಡ್ ಪರ್ಸೆಂಟೇಜ್ ಆಫ್ ಡಿವಿಡೆಂಟ್ ಕೊಡ್ತೀವಿ ನಾವು, ಅದನ್ನು ಲೆಸ್ ಆದಮೇಲೆ ಉಳಿಯುತ್ತಲ್ಲ ಅದನ್ನು ನಾವು ನೆಟ್ ಇನ್ಕಮ್ ಅಥವಾ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಕಂಪನಿಯ ಒಟ್ಟು ನಂಬರ್ ಆಫ್ ಶೇರ್ಸ್ ಏನಿದೆಯೋ ಅದಕ್ಕೆ ಡಿವೈಡೆಡ್ ಮಾಡ್ತೀವಿ. ಓಕೆನಾ. ಆಗ ಏನು ಸಿಗುತ್ತೆ ನಮಗೆ, ಒಂದು ಶೇರಿಗೆ ಅರ್ನಿಂಗ್ ಎಷ್ಟು ಸಿಗುತ್ತೆ ಅಂತ. ಯಾಕಂದರೆ ನಮಗೆ ಟೋಟಲ್ ಇನ್ಕಮ್ ಸಿಕ್ಕಿದೆ, ಆ ಇನ್ಕಮ್ ಡಿವೈಡೆಡ್ ಬೈ ಶೇರ್ಸ್ ಮಾಡಿದವಾಗ ಆ ಇನ್ಕಮ್ ಏನಾಗುತ್ತೆ, ಪ್ರತಿಯೊಂದು ಶೇರ್ಗಳಿಗೂ ಹಂಚಿಕೆ ಆಗುತ್ತೆ. ಒಂದು ಶೇರಿಗೆ ಆಗ ಎಷ್ಟು ಹಂಚಿಕೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಓಕೆನಾ. ದ ಹೈಯರ್ ದ ಅರ್ನಿಂಗ್ ಪರ್ ಶೇರ್ ಆಫ್ ಎ ಕಂಪನಿ ದ ಬೆಟರ್ ಈಸ್ ಇಟ್ಸ್ ಪ್ರಾಫಿಟಬಿಲಿಟಿ. ಈ ಅರ್ನಿಂಗ್ ಪರ್ ಶೇರ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಕಂಪನಿಯ ಪ್ರಾಫಿಟಬಿಲಿಟಿನೂ ಜಾಸ್ತಿ ಇದೆ ಅಂತ ಅರ್ಥ. ಓಕೆನಾ. ಇದು ಅರ್ನಿಂಗ್ ಪರ್ ಶೇರ್ನ ಮೀನಿಂಗ್. ಓಕೆನಾ. ಸೊ
ಈಗ ನಾವು ಅರ್ನಿಂಗ್ ಪರ್ ಶೇರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟ್ ಏನು ಮಾಡ್ಕೋಬೇಕಾಗತ್ತೆ ಅಂದರೆ ಈ EBT, EBIT, EBT, EAT ಅಥವಾ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಥವಾ ಲಾಸ್ಟ್ EPS ಕಂಡುಹಿಡಬೇಕಂದ್ರೆ ಇವೆಲ್ಲದನ್ನು ಕಂಡುಹಿಡ್ಕೋಬೇಕಾಗತ್ತೆ ನಾವು. ಹಾಗಾಗಿ ಅದರ ಒಂದು ಫಾರ್ಮ್ಯಾಟ್. ಸೊ ಫಾರ್ಮ್ಯಾಟ್ ಶೋವಿಂಗ್ ಕ್ಯಾಲ್ಕುಲೇಷನ್ ಆಫ್ EBIT, EBT, EAT, ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆ್ಯಂಡ್ ದ ಲಾಸ್ಟ್ ಒನ್ ಈಸ್ EPS. ಸೊ EPS ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇವೆಲ್ಲ ರಾ ಮೆಟೀರಿಯಲ್ ಇದ್ದಂಗೆ, ಇದಿದ್ದರೆ ಮಾತ್ರ EPSನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸಾಧ್ಯ. ಸೊ ಫಸ್ಟ್ ಸೇಲ್ಸ್, ಕಂಪನಿ ಏನು ಸೇಲ್ಸ್ ಮಾಡಿ ಅದಕ್ಕೇನು ರೆವಿನ್ಯೂ ಬಂದಿರತ್ತೋ ಆ ಅಮೌಂಟು, ಓಕೆನಾ. ಸೊ ನೆನಪಿರಲಿ, ಸೇಲ್ಸ್. ಅಕಸ್ಮಾತ್ ಸೇಲ್ಸ್ ರಿಟರ್ನ್ಸ್ ಇತ್ತು ಅಂದರೆ ಏನು ಮಾಡ್ಕೋಬೇಕಾಗತ್ತೆ ನಾವು, ಸೇಲ್ಸ್ನ ಯಾವಾಗಲೂ ನೆಟ್ ಸೇಲ್ಸ್ನ ಕನ್ಸಿಡರ್ ಮಾಡಬೇಕಿಲ್ಲಿ. ಸೇಲ್ಸಲ್ಲಿ ಲೆಸ್ ಸೇಲ್ಸ್ ರಿಟರ್ನ್ ಮಾಡಿದವಾಗ ನಮಗೆ ನೆಟ್ ಸೇಲ್ಸ್ ಸಿಗುತ್ತೆ. ಬಟ್ ನಾನು ಇಲ್ಲಿ ಬರೀ ಸೇಲ್ ಅನ್ನೋ ಪದ ಮಾತ್ರ ಉಪಯೋಗಿಸಿದ್ದೀವಿ. ಆ್ಯಸ್ ಎ ಕಾಮರ್ಸ್ ಸ್ಟೂಡೆಂಟ್ಸ್ ನಿಮ್ಗೆ ಅದು ಗೊತ್ತಿರಬೇಕು. ಸೇಲ್ ಇಂಡಿಕೇಟ್ಸ್ ನೆಟ್ ಸೇಲ್ಸ್. ಯಾವಾಗಲೂ ಇಲ್ಲೇ ಲೆಕ್ಕಕ್ಕೆ ನಾವು ತಗೊಳ್ಳೋದಾದ್ರೂ, ಯಾಕಂತ ಹೇಳಿದ್ರೆ ಯಾವಾಗಲೇ ಸೇಲ್ಸ್ ರಿಟರ್ನ್ ಇರಲಿ ಅದನ್ನು ಆಬ್ವಿಯಸ್ಲಿ ಲೆಸ್ ಮಾಡಲೇಬೇಕು. ಸೇಲ್ ಆಗಿದ್ದು ರಿಟರ್ನ್ ಬಂದವಾಗ ಅದು ಸೇಲ್ ಅಂತ ಕನ್ಸಿಡರ್ ಆಗಲ್ಲ. ಸೊ ಇಲ್ಲಿ ಸೇಲ್ಸ್ ಅಂದರೆ ನೆಟ್ ಸೇಲ್ಸ್ ಅನ್ನೋದು ನೆನಪಿರಬೇಕು. ಸೇಲ್ಸ್ ಲೆಸ್ ವೇರಿಯೇಬಲ್ ಕಾಸ್ಟ್ ಮಾಡಬೇಕು. ವೇರಿಯೇಬಲ್ ಕಾಸ್ಟ್ ಅಂದರೆ ಏನು, ದ ಕಾಸ್ಟ್ ವಿಚ್ ಈಸ್ ಇನ್ಕರ್ಡ್ ಬೈ ದ ಫರ್ಮ್, ವಿಚ್ ಈಸ್ ಇನ್ಕರ್ಡ್ ಡೈರೆಕ್ಟ್ಲಿ ವಿತ್ ದ ಪ್ರೊಡಕ್ಷನ್ ಅಲ್ವಾ. ಯಾವ ಎಕ್ಸ್ಪೆನ್ಸ್ನ ಪ್ರೊಡಕ್ಷನ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಇಟ್ ಈಸ್ ಚೇಂಜಿಂಗ್ ಪ್ರೊಪೋರ್ಷನೇಟ್ಲಿ ವಿತ್ ದ ಔಟ್ಪುಟ್. ಕಂಪನಿಯ ಏನು ಪ್ರೊಡಕ್ಷನ್ ನಡೀತಿದೆ ಅದರ ಔಟ್ಪುಟ್ ಜೊತೆಗೆ ಇದನ್ನು ಕೂಡ ಏನೋ ಅಟ್ಯಾಚ್ ಆಗಿರುತ್ತೆ. ಯಾವಾಗ ನೀವು ಸೇಲ್ಸ್ ಜಾಸ್ತಿ ಮಾಡಬೇಕು ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು. ಪ್ರೊಡಕ್ಷನ್ ಜೊತೆಗೆ ಇದನ್ನು ಏನಾಗ್ತಿರತ್ತೆ, ವೇರಿ ಆಗ್ತಾ ಇರುತ್ತೆ. ಗೊತ್ತಾಯ್ತಾ. ಫಾರ್ ಎಕ್ಸಾಂಪಲ್ ರಾ ಮೆಟೀರಿಯಲ್ ನೀವು ಜಾಸ್ತಿ ರಾ ಮೆಟೀರಿಯಲ್ ಉಪಯೋಗಿಸ್ದೆ, ರಾ ಮೆಟೀರಿಯಲ್ ಜಾಸ್ತಿ ಖರ್ಚಾಗುತ್ತೆ ಅಲ್ವಾ. ನೀವು ಎಷ್ಟು ರಾ ಮೆಟೀರಿಯಲ್ ಉಪಯೋಗಿಸ್ತೀರೋ ಅಷ್ಟು ಈ ವೇರಿಯಬಲ್ ಕಾಸ್ಟ್ ಏನಾಗುತ್ತೆ, ಜಾಸ್ತಿ ಆಗ್ತವೆ. ಜಾಸ್ತಿ ಕರೆಂಟ್ ಕನ್ಸಂಪ್ಷನ್ ಮಾಡಿದ್ರಿ ಅಂತ ಅನ್ಕೊಳ್ಳೋಣ, ಕರೆಂಟೇ ಯೂಸ್ ಮಾಡಿಲ್ಲ ಅಂದರೆ ಅವಾಗ ಈ ವೇರಿಯಬಲ್ ಕಾಸ್ಟ್ ಇರುತ್ತಾ, ಇಲ್ಲ. ಹಾಗಾಗಿ ಕಾಸ್ಟನ್ನು ನಾವು ಡಿವೈಡ್ ಮಾಡ್ಕೊತೀವಲ್ವಾ, ವಿಚ್ ವೇರೀಸ್ ವಿತ್ ದ ಔಟ್ಪುಟ್, ಅದು ವೇರಿಯಬಲ್ ಕಾಸ್ಟು. ವಿಚ್ ಈಸ್ ಕಾನ್ಸ್ಟೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ಔಟ್ಪುಟ್ ಜೊತೆಗೆ ಯಾವತ್ತೂ ಬದಲಾಗಲ್ಲ, ಒಂದೇ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ ರೆಂಟು, ನೀವು ಯಾವುದೋ ಒಂದು ಫರ್ಮಿನ ರೆಂಟ್ ಕಟ್ತಿದ್ದೀರಾ ಅಂದರೆ ನೀನು ಬೇಕಾದರೆ ಜಾಸ್ತಿ ರಾತ್ರಿ ಎಲ್ಲ ಕೆಲಸ ಮಾಡಿ ಜಾಸ್ತಿ ಔಟ್ಪುಟ್ ಮಾಡಿದ್ರೆ ಜಾಸ್ತಿ ರೆಂಟ್ ಕೊಡ್ರಿ ಅಂತ ಕೇಳೋಕ್ಕಾಗಲ್ಲ. ಸೊ ಇಟ್ ಈಸ್ ಫಿಕ್ಸ್ಡ್. ಹಾಗಾಗಿ ಈ ರೆಂಟ್ ಆಗಿರ್ಬೋದು, ಮಷಿನ್ಸ್ ಆಗಿರ್ಬೋದು, ಇವುಗಳೆಲ್ಲ ಹೆಂಗೆ ಅಂತ ಹೇಳಿದ್ರೆ ಫಿಕ್ಸ್ಡ್ ಕಾಸ್ಟ್. ಒಂದು ಸರಿ ಅವು ಫಿಕ್ಸ್ ಆಗಿರುತ್ತೆ, ನೀನು ಔಟ್ಪುಟ್ ಎಷ್ಟಾರು ಮಾಡೋ ಅದು ಬದಲಾಗಲ್ಲ. ಬಟ್ ವೇರಿಯಬಲ್ ಕಾಸ್ಟ್ ಏನಿದೆ, ಇಟ್ ವೇರೀಸ್ ವಿತ್ ದ ಔಟ್ಪುಟ್. ನೀನು ಔಟ್ಪುಟ್ ಮಾಡೋದಕ್ಕೆ ಜಾಸ್ತಿ ಔಟ್ಪುಟ್ ಮಾಡೋದಂಗೂ ಇದು ಕೂಡ ವೇರಿ ಆಗ್ತಾ ಹೋಗುತ್ತೆ. ಅಂಥ ವೇರಿಯಬಲ್ ಕಾಸ್ಟ್ ಯಾವ್ದ್ಯಾವ್ದಿರುತ್ತೆ ಅವುಗಳನ್ನು ನೀನೇನು ಮಾಡಬೇಕು, ಲೆಸ್ ಮಾಡಬೇಕಾಗತ್ತೆ. ಸೊ ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಮಾಡಿದ್ರೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ ನಿಮ್ಗೆ. ತುಂಬ ಏನು ಕ್ರೂಷಿಯಲ್ ಥಿಂಗ್ ಇದು ಕಾಂಟ್ರಿಬ್ಯೂಷನ್, ಇದು ಗೊತ್ತಿರಲೇಬೇಕಾಗತ್ತೆ. ನೆಕ್ಸ್ಟ್ ಯಾಕೆ ಏನು ಅನ್ನೋದು ನಿಮಗೆ ನೆಕ್ಸ್ಟ್ ಸೆಷನ್ಗಳಲ್ಲಿ ಅರ್ಥ ಆಗುತ್ತೆ. ಸೊ ನಮ್ಗೆ EPS ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇವೆಲ್ಲ ರಾ ಮೆಟೀರಿಯಲ್ ಅಂದೆ ನಾನು. ಸೊ ಫಸ್ಟ್ ಏನು ಮಾಡಬೇಕು, ಸೇಲ್ಸ್ ಅಂದರೆ ಇಲ್ಲೇನೋ ನೆಟ್ ಸೇಲ್ಸಲ್ಲಿ ಲೆಸ್ ಏನು ಮಾಡಬೇಕು, ವೇರಿಯಬಲ್ ಕಾಸ್ಟ್ ಮಾಡ್ತೀರಾ. ಏನು ಸಿಗುತ್ತೆ, ನಾನು ಬೋಲ್ಡ್ ಲೆಟ್ರಲ್ಲಿ ಮಾಡಿದ್ದೀನಿ X ಅಂಥೇಳಿ. ಸೊ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಆ ಕಾಂಟ್ರಿಬ್ಯೂಷನಲ್ಲಿ ಏನನ್ನು ಲೆಸ್ ಮಾಡಬೇಕು, ಫಿಕ್ಸ್ಡ್ ಕಾಸ್ಟ್. ಅಂದರೆ ಇಟ್ ಡಸ್ ನಾಟ್ ಚೇಂಜ್ ವಿತ್ ದ ಔಟ್ಪುಟ್. ಯಾವ ಔಟ್ಪುಟ್ ಅಥವಾ ಪ್ರೊಡಕ್ಷನನ್ನು ವೇರಿಯೇಷನ್ ಜೊತೆಗೆ ಇದು ವೇರಿ ಆಗಲ್ಲ, ಇದು ಯಾವಾಗಲೂ ಫಿಕ್ಸ್ಡ್ ಇರುತ್ತೆ. ಅಂಥ ಫಿಕ್ಸ್ಡ್ ಕಾಸ್ಟನ್ನು ನೀವೇನು ಮಾಡಬೇಕಾಗತ್ತೆ, ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಿಮಗೆ ಸಿಗೋದು ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ದಟ್ ಈಸ್ EBIT. ಇದು ತುಂಬ ಇಂಪಾರ್ಟೆಂಟ್ ನಮಗೆ. ಸೊ ನಮಗೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಮಾಡಿದವಾಗ ನಮಗೆ ಸಿಗೋದೆ EBIT. ಸೊ ಈ EBITಲಿ ನಾವೇನು ಲೆಸ್ ಮಾಡ್ಬೇಕು ನೆಕ್ಸ್ಟು ಅಂದರೆ ಲೆಸ್ ಇಂಟ್ರೆಸ್ಟ್. ಇಲ್ಲಿ ಇಂಟ್ರೆಸ್ಟ್ನ ಯಾರಿಗೆ ಕೊಡ್ತೀವಿ ಅಂದರೆ ಡಿಬೆಂಚರ್ ಆ್ಯಂಡ್ ಬಾಂಡ್ ಹೋಲ್ಡರ್ಸ್ ಏನಿರ್ತಾರೆ ಅವರಿಗೆ, ಅವರು ಇನ್ವೆಸ್ಟ್ ಮಾಡಿರೋಂಥ ಅಮೌಂಟಿಗೆ ಏನು ಮಾಡಬೇಕಾಗತ್ತೆ ನಾವು ಅಂದರೆ ಅವ್ರು ನಮಗೆ ಸಾಲ ಕೊಟ್ಟಿರ್ತಾರೆ ಅರ್ಥ ಅಲ್ವಾ. ಹಾಗಾಗಿ ಅವ್ರಿಗೆ ನಾವು ಇಂಟ್ರೆಸ್ಟನ್ನು ಪೇ ಮಾಡಬೇಕು. ಆ ಇಂಟ್ರೆಸ್ಟು ನಮ್ಮ ಆಬ್ಲಿಗೇಷನ್ ಯಾವಾಗಲೂ ಅದನ್ನು ಫಿಕ್ಸ್ಡ್ ಇಂಟ್ರೆಸ್ಟ್ನ ಪೇ ಮಾಡಬೇಕು. ಅದನ್ನು ಫಸ್ಟು ಲೆಸ್ ಮಾಡಬೇಕು. ಯಾಕಂದರೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್, ಸಾಲ ಕೊಟ್ಟವರಿಗೆ ಸಾಲ ತೀರ್ಸೋದೇ ಮೊದಲನೇ ಆದ್ಯತೆ ಆಗಿರಬೇಕು. ಸೊ EBITಯಲ್ಲಿ ಲೆಸ್ ಇಂಟ್ರೆಸ್ಟ್ ನೋಡ್ರಿ, EBIT. ಈ EBITಲಿ ಐ ಯಾವುದನ್ನು ಹೇಳುತ್ತೆ, ಇಂಟ್ರೆಸ್ಟನ್ನು ಹೇಳುತ್ತಲ್ವಾ. ಆ ಇಂಟ್ರೆಸ್ಟ್ನ ನೀವು ರಿಮೂವ್ ಮಾಡ್ತೀರಿ ಅಂತ ಅರ್ಥ. ಇಂಟ್ರೆಸ್ಟ್ನ ತೆಗಿತೀರಾ ಅಂದರೆ ಇಂಟ್ರೆಸ್ಟ್ನ ಕೊಡ್ತಿದ್ದೀರಾ ಅವರಿಗೆ. ಇಂಟ್ರೆಸ್ಟ್ನ ನೀವು ಲೆಸ್ ಮಾಡಿದಾಗ ನಿಮಗೆ ಸಿಗೋದೇನೋ ನೋಡಿರಿ, EBITಯಲ್ಲಿ ಐ ಮಾಯ ಆಯಿತು. ಯಾಕೆ, ಇಂಟ್ರೆಸ್ಟ್ನ ನೀವು ಆಲ್ರೆಡಿ ಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮ ಹತ್ರ ಉಳ್ಕೊಂಡಿರೋದೇನೀಗ ಅರ್ನಿಂಗ್
ಬಿಫೋರ್ ಟ್ಯಾಕ್ಸ್. ಏನು ಉಳ್ಕೊಂಡಿದೆ? ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂದರೆ ಏನು? ಇಂಟ್ರೆಸ್ಟನ್ನು ಪೇ ಮಾಡಿದ್ದೀರಾ, ಈಗ ನಿಮ್ಮ ಹತ್ರ ಉಳ್ಕೊಂಡಿರೋ ಅರ್ನಿಂಗ್ ಯಾವುದು? ಬಿಫೋರ್ ಟ್ಯಾಕ್ಸ್. ಅಂದರೆ ಇನ್ನೂ ಗೌರ್ಮೆಂಟಿಗೆ ನೀವೇನು ಮಾಡಿಲ್ಲ, ಕಾರ್ಪೊರೇಟ್ ಟ್ಯಾಕ್ಸ್ ಅಂತಲೂ ಕರಿತೀವಿ, ಆ ಟ್ಯಾಕ್ಸನ್ನು ಇನ್ನೂ ಪೇ ಮಾಡಿಲ್ಲ. ಸೊ ಲೆಸ್ ಈಗ ಗೌರ್ಮೆಂಟಿಗೆ ಏನು ಮಾಡ್ಬೇಕು? ನೆಕ್ಸ್ಟು ಟ್ಯಾಕ್ಸನ್ನು ಪೇ ಮಾಡಬೇಕು. ಓಕೆನಾ? ಸೊ ಟ್ಯಾಕ್ಸನ್ನು ಪೇ ಮಾಡ್ತೀರಾ. ಟ್ಯಾಕ್ಸನ್ನು ಪೇ ಮಾಡಿದ್ಮೇಲೆ ನಿಮಗೆ ಸಿಗೋದೇನೋ? ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಓಕೆನಾ? ಬಿಫೋರ್ ಟ್ಯಾಕ್ಸ್ ಇದ್ದಿದ್ದೇನಾಯಿತು? ಆಫ್ಟರ್ ಟ್ಯಾಕ್ಸ್ ಆಯಿತು. ಸೊ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸಲ್ಲಿ ನೆಕ್ಸ್ಟ್ ಯಾರಿಗೆ ಪೇ ಮಾಡಬೇಕಾಗತ್ತೆ ಗೊತ್ತಾ? ಪಿ ಡಿ ಅಂತಲೂ ಶಾರ್ಟ್ ಫಾರ್ಮಲ್ಲಿ ಕರಿತೀವಿ, ಅದನ್ನು ಪ್ರಿಫರೆನ್ಸ್ ಡಿವಿಡೆಂಟ್ ಅಂತ ಕರಿತೀವಿ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಅದಕ್ಕೆ ಅದಕ್ಕೆ ಹೆಸರು ಪ್ರಿಫರೆನ್ಸ್ ಶೇರ್ ಅಂತ ಹೇಳಿ. ದೇ ಹ್ಯಾವ್ ದ ರೈಟ್ ಆಫ್ ಪ್ರಿಫರೆನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಪೇಮೆಂಟ್ ಆಫ್ ಡಿವಿಡೆಂಡ್ ಆ್ಯಸ್ ವೆಲ್ ಆ್ಯಸ್ ರೀಪೇಮೆಂಟ್ ಆಫ್ ದ ಇನ್ವೆಸ್ಟೆಡ್ ಅಮೌಂಟ್. ತಾವು ಹಾಕಿರುವ ಬಂಡವಾಳ ಹಾಗೆ ಮತ್ತು ಕಂಪನಿಯ ಲಾಭ ಡಿವಿಡೆಂಟನ್ನು ಪಡ್ಕೋಬೇಕಾದ್ರೆ ಅವರಿಗೆ ಮೊದಲನೇ ಆದ್ಯತೆ ಇರುತ್ತೆ. ಹಾಗಾಗಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು? ಪ್ರಿಫರೆನ್ಸ್ ಡಿವಿಡೆಂಟ್ನ ಫಸ್ಟ್ ಕೊಡ್ತೀವಿ. ಸೊ ಇವರೆಲ್ಲರಿಗೂ ಕೊಟ್ಟಾದಮೇಲೆ ಉಳಿಯುತ್ತಲ್ವಾ, ಈ ಒಂದು ಇನ್ಕಮ್ನ ನಾವೇನಂತ ಕರಿತೀವಿ ಅಂದರೆ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಓಕೆನಾ? ಏನೋ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈ ಪ್ರಾಫಿಟ್ನ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಹಂಚಬಹುದು. ಓಕೆನಾ? ಅಥವಾ ಇದನ್ನು ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕೂಡ ಕರಿತೀವಿ. ಇದನ್ನು ಗಮನದಲ್ಲಿಟ್ಕೊಂಡಿರ್ಬೇಕು. ಓಕೆನಾ? ಸೊ ಇನ್ನೊಂದು ಸರಿ ಹೇಳ್ತೀನಿ ಕೇಳಿ. ಸೇಲ್ಸಲ್ಲಿ ಲೆಸ್ ವೇರಿಯೇಬಲ್ ಕಾಸ್ಟ್ ಮಾಡಿದ್ರೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಕಾಂಟ್ರಿಬ್ಯೂಷನಲ್ಲಿ ಲೆಸ್ ಫಿಕ್ಸ್ಡ್ ಕಾಸ್ಟ್ ಏನೇನು ಖರ್ಚು ಮಾಡಿರ್ತೀರ ಅದನ್ನು ಲೆಸ್ ಮಾಡ್ತೀರಾ, ಆಗ ನಿಮಗೆ ಸಿಗೋದೆ EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಇನ್ನು ನೀವು ಇಂಟ್ರೆಸ್ಟ್ ಮತ್ತು ಟ್ಯಾಕ್ಸ್ನ ಲೆಸ್ ಮಾಡಿಲ್ಲ. ಸೊ ಫಸ್ಟು ಇಂಟ್ರೆಸ್ಟ್ನ ಪೇ ಮಾಡ್ಬೇಕು ಯಾವಾಗಲೂ. ಟ್ಯಾಕ್ಸ್ಗಿಂತ ಮುಂಚೆ ಡಿಬೆಂಚರ್ ಹೋಲ್ಡರ್ಸಿಗೆ ಇಂಟ್ರೆಸ್ಟ್ನ ಪೇ ಮಾಡ್ತೀರಾ. ಸೊ ಇಂಟ್ರೆಸ್ಟ್ನ ಪೇ ಮಾಡಿದ್ಮೇಲೆ ನಿಮಗೆ ಸಿಗೋದೇನೋ? ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಸೊ ಟ್ಯಾಕ್ಸ್ನ ಪೇ ಮಾಡಿಲ್ಲ, ಈಗ ಟ್ಯಾಕ್ಸ್ನ ಪೇ ಮಾಡ್ತೀರಾ, ಲೆಸ್ ಟ್ಯಾಕ್ಸ್ ಮಾಡ್ತೀರಾ. ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ ನಿಮಗೆ. ಸೊ ಟ್ಯಾಕ್ಸ್ ನಂತರ ಅರ್ನಿಂಗ್ ಇಷ್ಟು ಉಳಿಯುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ಯಾವಾಗಲೂ ಡಿಬೆಂಚರ್ ಹೋಲ್ಡರ್ಸಿಗೆ ಇಂಟ್ರೆಸ್ಟ್ ಕೊಟ್ಟಾದಮೇಲೆ ಟ್ಯಾಕ್ಸನ್ನು ಕಟ್ತೀರಾ. ಟ್ಯಾಕ್ಸನ್ನು ಕಟ್ಟಾದಮೇಲೆ ಯಾರಿಗೆ ಕೊಡಬೇಕು? ಮೊದಲನೇ ಆದ್ಯತೆ ಯಾರು? ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಅವ್ರಿಗೆ ಏನು ಫಿಕ್ಸ್ ಮಾಡಿರ್ತೀರೋ ಡಿವಿಡೆಂಟು ಅದನ್ನು ನೀವು ಫಸ್ಟ್ ಪೇ ಮಾಡ್ತೀರ. ಅವ್ರಿಗೆ ಪೇ ಮಾಡಾದಮೇಲೆ ಏನು ಅಮೌಂಟ್ ಉಳಿಯುತ್ತೋ ಅದನ್ನು ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಈ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ನಾವೇನು ಮಾಡಬೇಕು? ನಮ್ಮಲ್ಲಿ ಯಾರ್ಯಾರು ಎಷ್ಟೆಷ್ಟು ಶೇರ್ ತೊಗೊಂಡಿರ್ತಾರೋ ಅದರಲ್ಲಿ ಒಂದೊಂದು ಶೇರಿಗೂ ಏನು ಮಾಡಬೇಕಾಗತ್ತೆ? ಅದನ್ನು ನೀವು ಈ ಪ್ರಾಫಿಟನ್ನು ಹಂಚಬೇಕಾಗತ್ತೆ. ಅದನ್ನೇ ನಾವು EPS ಅಂತ ಕರಿತೀವಿ. ದಟ್ ಈಸ್ ಅರ್ನಿಂಗ್ ಪರ್ ಶೇರ್. EPS ಅಂದರೆ ಏನೋ? ಅರ್ನಿಂಗ್ ಪರ್ ಶೇರ್. ಒಂದು ಶೇರಿಗೆ ಎಷ್ಟು ಅರ್ನಿಂಗ್ ಬರ್ತಿದೆ ಅಂತ ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ನಿಮಗೆ ಹಿಂದಿನ ಫಾರ್ಮ್ಯಾಟಲ್ಲಿ ಇಲ್ಲಿ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಕ್ಕಿತ್ತಲ್ವಾ, ಅದೇ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಕಂಪನಿಯಲ್ಲಿ ಒಟ್ಟು ಎಷ್ಟು ಶೇರ್ಸ್ ಇದೆಯೋ ಅದು, ಎಷ್ಟು ಪ್ರಾಫಿಟ್ ಸಿಕ್ಕಿದೆಯೋ ಅದು ಡಿವೈಡೆಡ್ ಬೈ ಶೇರ್ಸ್ ಮಾಡಿದವಾಗ ಒಂದೊಂದು ಶೇರಿಗೆ ಆ ಪ್ರಾಫಿಟಲ್ಲಿ ಎಷ್ಟು ಅರ್ನಿಂಗ್ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ದಟ್ ಈಸ್ EPS. ಕಂಪನಿಯ ಓವರಾಲ್ ಪ್ರಾಫಿಟಬಿಲಿಟಿ ನಮ್ಗೆ ಗೊತ್ತಾಗೋದು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಒಂದು ಶೇರಿಗೆ ಎಷ್ಟು ಅರ್ನಿಂಗ್ ಸಿಕ್ತು ಅನ್ನೋದ್ರ ಮೇಲೇ ಡಿಸೈಡ್ ಆಗುತ್ತೆ. ಓಕೆನಾ? ಜೊತೆಗೆ ಈ EPS ಬೇಸ್ ಮೇಲೇ ಕಂಪನಿಯ ವೆಲ್ತ್ ಮ್ಯಾಕ್ಸಿಮೈಸೇಷನ್ನು ಡಿಪೆಂಡ್ ಆಗಿರೋದು. ಅಂದರೆ ಕಂಪನಿಯ EPS ಚೆನ್ನಾಗಿತ್ತು ಅಂದರೆ, ಯಾವಾಗ ಪ್ರಾಫಿಟಬಿಲಿಟಿ ಜಾಸ್ತಿ ಇರುತ್ತೋ ಅವಾಗ EPS ಚೆನ್ನಾಗಿರುತ್ತೆ. EPS ಚೆನ್ನಾಗಿತ್ತು ಅಂದರೆ, ಅರ್ನಿಂಗ್ ಪರ್ ಶೇರ್ ಚೆನ್ನಾಗಿತ್ತು ಅಂದರೆ ಆ ಕಂಪನಿಯ ಶೇರ್ ಇರೋ ರೆಪ್ಯುಟೇಷನ್ ಜಾಸ್ತಿ ಆಗುತ್ತೆ, ಹಾಗಾಗಿ ಅದರ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ? ಕಂಪನಿಯ ಶೇರ್ನ ವ್ಯಾಲ್ಯೂ ಯಾವಾಗಲೂ ಏನಾಗಬೇಕು? ಮ್ಯಾಕ್ಸಿಮೈಸ್ ಆಗಬೇಕು, ಮ್ಯಾಕ್ಸಿಮಮ್ ಆಗಬೇಕು. ಅದನ್ನೇ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಕರೆಯೋದು. ಸೊ ದಿಸ್ ಈಸ್ ಆಲ್ ಅಬೌಟ್ EBIT, EBT, EPS and the formats and formulas relating to calculate EBIT, EBT, EAT and EPS. ಓಕೆನಾ? ಸೊ ನೆಕ್ಸ್ಟ್ ಸೆಷನಲ್ಲಿ ನಾವು ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋ ಪ್ರಾಬ್ಲಮ್ಸ್ಗಳನ್ನೆಲ್ಲ ನಾವು ಸಾಲ್ವ್ ಮಾಡೋಣ. ಓಕೆನಾ? ಸೊ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಮತ್ತು ನೆಕ್ಸ್ಟ್ ಸೆಷನ್ನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.